ಅವರೆಲ್ಲ ಕೂಲಿ ನಾಲಿ ಮಾಡಿ ಹಣ ಕೂಡಿಟ್ಟಿದ್ರು. ಅದರ ಮೇಲೆ ಕಣ್ಣಿಟ್ಟವ ಬಡ್ಡಿ ಹೆಸರಲ್ಲಿ ಕಳ್ಳಾಟವಾಡಿದ್ದಾನೆ. ಸುಮಾರು 100 ಕೋಟಿಯಷ್ಟು ಚೀಟಿ ಹಣ ಕಟ್ಟಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ಚೀಟಿಂಗ್. ಒಬ್ಬೊಬ್ಬರಿಂದ ಲಕ್ಷ ಲಕ್ಷ, ಕೋಟಿ ಕೋಟಿ ದೋಖಾ. ಕೊಟ್ಟೋನು ಕೋಡಂಗಿ, ಇಸ್ಕೊಂಡೋನು ಈರ್ಭದ್ರ ಅಂತಾರಲ್ಲ, ಇದಕ್ಕೆ ನೋಡಿ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ, ಮೋಸ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಇವರೆಲ್ಲ ಯಾರಿಗೂ ಅನ್ಯಾಯ ಮಾಡಿದವರಲ್ಲ, ಕಂಡೋರ ಕಾಸಲ್ಲಿ ಜೀವನ ನಡೆಸ್ತಿದ್ದವರೂ ಅಲ್ಲ. ಹೊಟ್ಟೆ ಬಟ್ಟೆ ಕಟ್ಟಿ ಒಂದಿಷ್ಟು ಕಾಸು ಉಳಿಸಿಕೊಂಡಿದ್ರು. ತಮ್ಮ ಮುಪ್ಪಿನ ಕಾಲದಲ್ಲಿ ಹೆಲ್ಪ್ ಆಗಬಹುದು, ಮಕ್ಕಳು ಮರಿಗೆ ಅನುಕೂಲ ಆಗಬಹುದು ಅಂತ ಕಾಸು ಕೂಡಿಟ್ಟಿದ್ರು. ಅದೇ ಕಾಸಿಗೆ ಈಗ ಕನ್ನ ಹಾಕಿದ್ದಾನೆ. ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಇವನೇ ನೋಡಿ, ಬಡವರ ಹೊಟ್ಟೆ ಮೇಲೆ ಹೊಡೆದ ರಣರಾಕ್ಷಸ. ಹೆಸರು ವೆಂಕಟೇಶ್ ಅಂತ. ಬಳ್ಳಾರಿ ನಗರದ ರಾಮನಗರ ನಿವಾಸಿ. 4-5 ವರ್ಷದಿಂದ ಚೀಟಿ ವ್ಯವಹಾರ ಮಾಡ್ತಿದ್ದವ ತುಂಬಾ ಜನರ ವಿಶ್ವಾಸ ಗಳಿಸಿದ್ದ. ಹೀಗಾಗಿಯೇ 600ರಿಂದ 700 ಜನ ಈತನ ಬಳಿ ಚೀಟಿ ಕಟ್ತಾ ಇದ್ರು. ಕೆಲವೊಬ್ರು 1 ಲಕ್ಷದಿಂದ 50 ಲಕ್ಷದವರೆಗೂ ಚೀಟಿ ಹಣ ಕಟ್ಟಿದ್ದಾರಂತೆ. ಯಾವಾಗ ಕೋಟಿ ಕೋಟಿ ಹಣ ಇವನ ಬಳಿ ಸಂಗ್ರಹವಾಯಿತೋ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾನೆ. ಮನೆಗೆ ಬೀಗ ಹಾಕೊಂಡು ಯಾರ ಕೈಗೂ ಸಿಗದಂತೆ ಕಾಲ್ ಕಿತ್ತಿದ್ದಾನೆ. ಸರ್, ನಾನು 3 ಲಕ್ಷ ಚೀಟಿ ಏನಂದ್ರೆ ದುಡ್ಡು ಅಂದ್ರೆ ಪ್ರತಿಯೊಬ್ರು 1 ರೂಪಾಯಿಂದ ಹಿಡಿದು 50 ಲಕ್ಷವರೆಗೂ ದುಡ್ಡೇ. ಎಲ್ಲರೂ ಬೆವರು ಸುರಿಸಿದ್ರೆ ದುಡ್ಡಿರೇ ಅದು. ಅವ್ನು ಎಲ್ಲಿಗಾನ ಹೋಗ್ಲಿ, ಏನಾನ ಮಾಡಲಿ, ನಮ್ಮ ದುಡ್ಡು ನಮಗೆ ಕೊಡಿಸ್ಬೇಕಷ್ಟೇ. 3 ಲಕ್ಷ ಸರ್, 3 ಲಕ್ಷ ಲಾಸ್ಟ್ ಎತ್ಕೋಬೇಕು ಚೀಟಿ ಕೂಡ. ತಿಂಗಳು 18,000 ರೂಪಾಯಿ, 18,750. ಇವಾಗ 13 ಚೀಟಿ ಮುಗ್ದೋಗೈತೆ, ಇನ್ನು 3 ಚೀಟಿ ನಾವು ಈ ಮಂತ್ ಎತ್ಕೊಳೋದಿತ್ತು. ಹೋಗ್ಬಿಟ್ಟೆ ನಾನು. ಮನೆ ಹತ್ರನೇ ಮನೆಗೆ ಬಂದು ಮತ್ತೆ ನೀಟಾಗಿ ಕುತ್ಕೊಂಡು ಏನು ಟೀ ಕುಡಿಯೋಣ ಬಾಣ ಅಂದ್ರೆ ಬಂದು ಕುತ್ಕೊಂಡು ನೀಟಾಗಿ ಎಲ್ಲ. ವೆಂಕಟೇಶೇ, ನಮಗೇನು ಸಲೀಂ ಗಿಲಿಂ ಪರಿಚಯ ಇಲ್ಲ, ವೆಂಕಟೇಶ್ಗೆ ಕೊಟ್ಟಿರೋದು ದುಡ್ಡು ನಾವು. ಈತನ ಬಳಿ ಹಣ ಕಟ್ಟಿದವರು ಯಾರು ಶ್ರೀಮಂತರಲ್ಲ. ತರಕಾರಿ, ಹೂವು, ಎಳನೀರು ಮಾರಾಟ ಮಾಡೋರೇ ಜಾಸ್ತಿ. ಇವರ ಜೊತೆಗೆ ಚಿಕ್ಕ ಚಿಕ್ಕ ಹೋಟೆಲ್ ಮಾಲೀಕರಿಗೆ ಹೆಚ್ಚಿನ ಬಡ್ಡಿ ಕೊಡ್ತೀನಿ ಅಂತ ನಂಬಿಸಿದ್ದ. ಬಡ್ಡಿ ಆಸೆಗೆ ಬಿದ್ದವರು ಲಕ್ಷ ಲಕ್ಷ ತಂದು ಸುರಿದಿದ್ರು. ಏನಿಲ್ಲ ಅಂದ್ರೂ 100ರಿಂದ 150 ಕೋಟಿ ಹಣ ಸಂಗ್ರಹವಾಗಿತ್ತಂತೆ. ಅದನ್ನೆಲ್ಲ ಎತ್ಕೊಂಡು ಹೇಳದೆ ಕೇಳದೆ ಎಸ್ಕೇಪ್ ಆಗಿದ್ದಾನೆ. ಯಾವಾಗ ವೆಂಕಟೇಶನ ಮೊಬೈಲ್ ಸ್ವಿಚ್ ಆಫ್ ಆಯ್ತೋ ಚೀಟಿ ಕಟ್ಟಿದವರು ಕಂಗಾಲಾಗಿದ್ದಾರೆ. ದಿಕ್ಕು ಕಾಣದಂತಾದಾಗ ಸೀದಾ ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ದಾರೆ. ಆರೋಪಿ ವೆಂಕಟೇಶ್, ಆತನ ಪತ್ನಿ ಸರೋಜಾ, ಅಳಿಯ ಸಚಿನ್ ಹಾಗೂ ಪಾರ್ಟ್ನರ್ ಸಲೀಂ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. RR ನಗರ್ನಲ್ಲಿ ಇಲ್ಲಿ ಗುಗುರೆಟ್ಟೆ ಹತ್ರ ಅಲ್ಲಿ ಸ್ವಂತ ಮನೆ ಇತ್ತು ಸರ್ ಅವ್ರದ್ದು. ಅದನ್ನು ಮಾರಿದ ಸರ್, 1.5 ಕೋಟಿಗೆ ಮಾರಿದಾರ ಅಂತ ಹೇಳ್ತಿದ್ದಾರೆ ಸರ್. ಇನ್ನೂ ಗೊತ್ತಿಲ್ಲ. ಸುಮಾರು ನಮ್ಮ ಅಂದಾಜು ಮಟ್ಟಿಗೆ ಒಂದು 100-150 ಕೋಟಿ ಅನಿಸ್ಬೋದು ಸರ್. ಇನ್ನು ಅಷ್ಟೊಂದು ನನಗೆ ಮಾಹಿತಿ ಇಲ್ಲ. ನನ್ನ ಮಾಹಿತಿ ಪ್ರಕಾರ ಹಿಂಗಿದೆ ಸರ್. ಒಬ್ಬೊಬ್ಬರಿಗೆ ಏನಿಲ್ಲ ಅಂದ್ರೆ 10 ಲಕ್ಷ, 5 ಲಕ್ಷದಿಂದ ಹಿಡಿದು 10 ಲಕ್ಷ, 15 ಲಕ್ಷ, 20 ಲಕ್ಷ, 30 ಲಕ್ಷ, ಬರೇ ದುಡ್ಡು ಜಾಸ್ತಿನೇ ಇದೆ ಸರ್, ಕಡಿಮೆ ಅಂತೂ ಇಲ್ಲ ಸರ್. ಒಟ್ನಲ್ಲಿ ಬಡ್ಡಿ ಆಸೆಗೆ ಇರೋ ಬರೋ ಹಣವನ್ನೆಲ್ಲ ಕಟ್ಟಿದವರು ಕಂಗಾಲಾಗಿದ್ದಾರೆ. ಮಕ್ಕಳ ಮದುವೆಗೆ ಅಂತ ಕೂಡಿಟ್ಟವರು, ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟವರೆಲ್ಲ ಈಗ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.